ಹಲೋ ಹಲೋ ಯಾರ ಸರ್? ನಿಮ್ಮ ಅವ್ವ ಇಲ್ವಾ ಕುಸು? ಅದೇ ಕೂಸು ಅಂದ್ರಿ ನಮ್ಮ ಮದುವೆ ಮನೆ ಕಡೆಯೋಳಿ ನಮ್ಮ ಅವ್ವಿನ ಬೆಟ್ಟಕ್ಕೆ ಹೋಗೋದ. ಹುಡುಗನ್ ನೋಡಕ್ ಕೇಳಿದ್ರು ಕವ ನಿಮ್ಮ ಅವ್ವ. ನೋಡಿದೀನಿ ಹುಡುಗ ಇನ್ಸ್ಪೆಕ್ಟ್ರು. ಅದೇ ಸರ್ ಇನ್ಸ್ಪೆಕ್ಟರ್ ನೋಡಿದ್ರಿ. ನಮ್ಮ ಹಳ್ಳಿ ಜನಕ್ಕೆ ಏನು ಗೊತ್ತಾಗಲ್ಲ ಆಗ್ಬಿಟ್ಟು ಮೋಸ ಮಾಡಿದ್ದೆ. ನಂಗೆ ಸಬ್ ಇನ್ಸ್ಪೆಕ್ಟರ್ ಬೇಕು. ಹಲೋ ಹಲೋ ಮೇಡಮ್ ನರ್ಸ್ ಉಷಾ ಅವ್ರ ಹತ್ರ ಫೋನ್ ಕೊಡ್ತೀರಾ ಸ್ವಲ್ಪ? ಯಾವ ಉಷಾ ಸರ್? ಡಾಕ್ಟರ್ ರಶ್ಮಿ ಅವ್ರ ಅಂಡರ್ ಬರ್ತಾರೆ ನೋಡಿ ಉಷಾ ಅವರು. ಒಂದು ನಿಮಿಷ ಹಂಗೆ ಲೈನಲ್ಲಿ ಕರಿತೀನಿ. ಹಾಂ ಸರ್ ಇಲ್ಲ ಅವರು ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾರೆ. ನೀವೇ ಒಂದು ಹಾಫ್ ಅನ್ ಅವರ್ ಬಿಟ್ಟು ಮಾಡಿ ಅವ್ರಿಗೇನೆ. ಇಲ್ಲ ಮೇಡಮ್ ಸ್ವಲ್ಪ ಅರ್ಜೆಂಟ್, ಸ್ವಲ್ಪ ಮಾತಾಡಬೇಕಿತ್ತು, ಕರೆಸಿ ಮೇಡಮ್. ಇಲ್ಲ ಸರ್ ಹಂಗೆಲ್ಲ ಕಟ್ಟಕ್ಕಾಗಲ್ಲ, ಅವ್ರು ಆಪರೇಷನ್ ಥಿಯೇಟ್ರ್ ಒಳಗಡೆ ಇರ್ತಾರೆ. ಮೇಡಮ್ ಸ್ವಲ್ಪ ಅರ್ಜೆಂಟು ಮೇಡಮ್, ಸ್ವಲ್ಪ ಕರೆಸಿ ಮೇಡಮ್, ಮಾತಾಡಬೇಕು. ಏನೇ ವಿಷಯ ಇದ್ರು ನನಗೆ ಹೇಳಿ ಸರ್, ನಾನೇ ತಲುಪಿಸ್ತೀನಿ. ಮೇಡಮ್ ಏನಿಲ್ಲ, ನಂಗೆ ಕೆಲಸ ಟೈಮ್ ಆಗ್ಬಿಟ್ಟಿದೆ ಮೇಡಮ್. ಬಟ್ಟೆ ಒಗ್ದಿಕ್ಕಿ ಅಂತ ಹೇಳ್ಬಿಟ್ಟು ಹೋಗಿದ್ಲು, ಬಟ್ಟೆ ಸೋಪೆ ಕಾಣಿಸ್ತಾ ಇಲ್ಲ ಮೇಡಮ್. ಅವಳೇ ಬಂದು ಒಕ್ಕಳ ಕೇಳಿ ಮೇಡಮ್. ಅಯ್ಯೋ ನಿಮ್ಮ ಸುನಿಲ್ ಅವರೇ, ಅದ್ಯಾನ ನಿಮ್ ಪ್ರಾಬ್ಲಮ್? ಹೊಸ ಕಟಕಟಗೆ ಬಂದು ನಿಮ್ ಪ್ರಾಬ್ಲಮ್ ಹೇಳ್ಕೊಳ್ಳಿ. ನೋಡಿ ಮಹಾಪ್ರಭು, ಇಲ್ಲಿ ನನ್ನ ವಾದ ಏನಪ್ಪಾ ಅಂತಂದ್ರೆ, ನನ್ನ ಧರ್ಮಪತ್ನಿಯವರಿಗೆ ವಾಷಿಂಗ್ ಮಿಷಿನ್ ಬೇಕಂತೆ. ಅವ್ರಿಗೆ ಇವಾಗ ಕೋಲ್ಡ್ ಸೀಸನ್ ಅಲ್ವಾ, ಅವ್ರಿಗೆ ತಣ್ಣೀರಲ್ಲಿ ಬಟ್ಟೆ ಹೋಗಿದ್ರೆ ಕೋಲ್ಡ್ ಆಗುತ್ತೆ, ಅದಕ್ಕೆ ವಾಷಿಂಗ್ ಮಿಷಿನ್ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಕೇಳ್ತಾ ಇದ್ದಾರೆ. ಪಾಪ ಅವ್ರದ್ದು ಏನು ತಪ್ಪಿಲ್ಲ. ಇವಾಗ ನಾವು ವಾಷಿಂಗ್ ಮಿಷಿನ್ ತಗೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ 25,000 ರೂಪಾಯಿಂದ 35,000 ರೂಪಾಯಿ ಒಳಗಡೆ ಚೆನ್ನಾಗಿರೋ ವಾಷಿಂಗ್ ಮಿಷಿನ್ಗಳು ಸಿಗುತ್ತೆ. ಆದ್ರೆ ನನ್ನ ವಾದ ಏನು ಅಂತಂದ್ರೆ ಸ್ವಾಮಿ, ಅವರಿಗೆ ಪ್ರಾಬ್ಲಮ್ ಇರೋದು ಕೋಲ್ಡ್ ನೀರಲ್ಲಿ ಬಟ್ಟೆ ಹೋಗಿದ್ರೆ ಅಂತ. ಅದಕ್ಕೆ ನಾನೇನಂತ ಹೇಳ್ತಾ ಇದ್ದೀನಿ, ನೀವು ಗೀಸರ್ ಆನ್ ಮಾಡ್ಕೊಂಡು ಬಿಸಿನೀರಲ್ಲಿ ಹೋಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಫುಲ್ಲು ಬಿಸಿನೀರಿಲ್ಲ, ತಣ್ಣೀರಿಗೆ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿದ್ರೆ ಉಗ್ರು ಬಿಸಿನೀರಲ್ಲಿ ಬಟ್ಟೆ ಹೋಗಿಬಹುದು, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನಾನು ಅವ್ರಿಗೆ ಏನಂತ ಹೇಳ್ತಾ ಇದ್ದೀನಿ, ಸೊ ನೀವು ತಿಂಗಳಲ್ಲಿ 600 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. 600 100 ರೂಪಾಯಿ ಅಲ್ಲ, 150 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಬಿಸಿನೀರನ್ನ ಯೂಸ್ ಮಾಡಿ. ಯಾಕೆ ಅಂತಂದ್ರೆ 6 ತಿಂಗಳು ಕೋಲ್ಡ್ ಸೀಸನ್ ಇರುತ್ತೆ. 150 ರೂಪಾಯಿ ಇಂಟು 6 ತಿಂಗಳು ಇವ್ರು ಯೂಸ್ ಮಾಡಿದ್ರೆ ವರ್ಷಕ್ಕೆ ನನಗೆ 900 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬೀಳುತ್ತೆ ಸ್ವಾಮಿ. 900 ಇಂಟು 10 ವರ್ಷ ಅಂತ ಹಾಕೊಂಡ್ರೆ ಸ್ವಾಮಿ 9,000 ಖರ್ಚು ಬೀಳುತ್ತೆ ಸ್ವಾಮಿ. ಇವಾಗ 9,000ನ ನಾವು ಖರ್ಚು ಮಾಡೋದು ಬೆಟರ, ಅಥವಾ 25,000 ರೂಪಾಯಿ ಇದು ವಾಷಿಂಗ್ ಮಿಷಿನ್ ತಗೊಂಡು ಅದಕ್ಕೂ ಕರೆಂಟ್ ಬಿಲ್ ಕಟ್ಟೋದು ಒಳ್ಳೇದಾ? ಇದಕ್ಕೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಯಾರ ಸರ್ ನೀವು? ಸುನಿಲ್ ಅಂತ ಮೇಡಮ್. ಯಾಕೆ ಮೇಡಮ್? ನಮ್ಮ ಯಜಮಾನ್ರಿಗೆ ದುಡ್ಡಿಲ್ಲ ನಿಂತಿದಾಗ 100 ರೂಪಾಯಿ ಕೊಟ್ಟು ಕಳ್ಸಿದ್ರಂತಲ್ಲ, ಫೋನ್ ನಂಬರ್ ಬಂದ್ಬಿಟ್ಟು ಕಾಸಿದ್ದಾಗ ಫೋನ್ ಪೇ ಮಾಡ್ಬಿಡು ಅಂದ್ಬಿಟ್ಟು, ಅದಕ್ಕೆ ಟ್ಯಾಂಕ್ಸ್ ಅಂದ್ಬಿಟ್ಟು ಮಾಡಿದ್ವಿ ಸರ್. ಅದಕ್ಕೆಲ್ಲ ಟ್ಯಾಂಕ್ಸ್ ಹಾಕಿ ಬಿಡಿ ಮೇಡಮ್. ಅಲ್ಲಕ್ಕ ನಿಮ್ ಕಣ್ಣಿಂಗ್ ಹೋಗೋರ, ನಾನೇ 1 ರೂಪಾಯಿನೂ ಕೊಡದೆ ನಿಲ್ಸಿರಲ್ಲ ಅವ್ನಿಗೆ. ನೀವು ಯಾರಿಗೆ ಕೊಟ್ಟು ಕುಡಿಸಿ ಕಳ್ಸಿರಿ ಅವ್ನ. ಕಷ್ಟ ಅಂತ ಬಂದ್ರೆ 10 ರೂಪಾಯಿ ಕೊಟ್ಟು ಕಳ್ಸದ್ಬಿಟ್ಟು 100 ರೂಪಾಯಿ ಕೊಟ್ಟು ಕಳ್ಸಾರ. ನಿಮ್ಮ ಮನೆ ಹಾಳಾದವ್ರ ಕುಡ್ಕೊಂಡ್ಬಂದು ಯಾವ ತರ ಅಂತ ಗೊತ್ತಾ ಇಲ್ಲಿ ಮನತ. ಅಲ್ಲ ಮೇಡಮ್, ಎಲ್ಪ್ ಮಾಡೋದೇ ದೊಡ್ಡಪ್ಪ ಮೇಡಮ್. ಯಾವ ಸಿನಿಮಾ ಎಲ್ಪ್ ಮಾಡದ ನಿಮ್ಗೆ ಬರವ್ರ? ನಿಮ್ ಫೋನ್ ನಂಬರ್ದಲ್ಲಿ ನಿಮ್ಮ ಮನೆ ಅಡ್ರೆಸ್ ಬರ್ದ್ ಕಳ್ಸಿದ್ರ ನಿಮ್ಮ ಮನೆ ಕರ್ಕೊಂಡ್ಬಂದು ಎಷ್ಟನೆಲ್ಲ ನೀವು ನೋಡ್ಬೋದಾಗಿತ್ತು ಅವ್ನ ನಾಟಕವ. ಹಲೋ ಯಾರ ಹೇಳಿ? ಹಲೋ ಕೇಳಿಸ್ತಾರ ಕಣಿ ಹೇಳಿ. ಹಲೋ ಏನಾರಿ ಹಲೋ ಹಲೋ ಅಂದ್ರೆ ಫೋನ್ ಮಾಡ್ಬಿಟ್ಟು ಕೇಳಿಸ್ತಾರ ಕಣಿ ಹೇಳಿ. ಕೇಳಿಸ್ತಾರ ಕಣಿ ಹೇಳಿ. ಹಲೋ ಹಲೋ ನಿಮ್ಗೇನು ಹುಟ್ಟಿಡ್ಕೊಂಡಿದ್ದ ಫೋನ್ ಮಾಡ್ಬಿಟ್ಟು ಹಲೋ ಹಲೋ ಅಂತಿದಾರೆ ಇಲ್ಲ? ನಮ್ಗೆ ಖುಷಿ ಹಿಡ್ಕೊಳ್ಳೋದು ಮೇಡಮ್, ಕೇಳಿಸ್ತಾ ಇರೋದಾ? ಬೊಯ್ಯದೆಲ್ಲ ಕೇಳಿಸುತ್ತಾ ಹಲೋ ಹಲೋ ಅಂತಿದಾರಿ ಮತ್ತೆ. ಹಲೋ ಹಲೋ ಅಯ್ಯೋ ನಿಮ್ಮ ನಿಮ್ ಕಣ್ಣಿಂಗ್ ಹೋಯ್ತು ಕಂಡು ತಕೊಂಡ್ಬಿಡ್ದು ಫೋನ. ಹಲೋ ಹಲೋ ವಿಶ್ವ ಲೈಫ್ ಮಗ ಬರಕಾಗ್ಲಿಲ್ಲ, ಮದ್ವೆಗೆ ಬೇಜಾರಾಗ್ಬೇಡ. ಮಾಡಿರೋ ಉಪಕಾರ ಮರೆಯಕ್ ಆಗ್ತಿಲ್ಲಪ್ಪ ನನ್ನ ಕೈಯಲ್ಲಿ. ನಾನು ನೋಡು, ಲವ್ ಮ್ಯಾರೇಜ್ ಮಾಡಿ ಯಾರನ್ನು ಜೀವನದಲ್ಲಿ ಸೆಟ್ಲ್ ಆಗಲ್ಲ. ಅದಕ್ಕೆ ಅಪ್ಪ ಅಮ್ಮ ಹೇಳಿ ದುಡ್ಗಿನ ನೋಡಿ ಮದ್ವೆ ಆಗಿ ಅಂತ ನನ್ನ ಬೈದು ಊರು ಕಳಿಸಿದ್ದು. ಈಗ ಮೇಲೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ ನೋಡು. ಹುಡುಗಿ ಕೆಲಸ ಕೊಡ ಹಂಗೆ ವಿಶ್ ಮಾಡ್ಬಿಡ್ತೀನಿ. ಅದ್ಯಾರ ಫೋನ್ ಹೇಳ್ಬಿಟ್ಟು ಕೊಡಕ್ಕಿಲ್ವ ನಂಗ? ಏನಂತ ಮಾತಾಡ್ಲಿ ಅವ್ರ ಜೊತೆಲಿ, ನಂಗೇನ್ ಗೊತ್ತು ಅವರು. ಹಲೋ ಹಲೋ ಸರ್, ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀವಿ ಕಣಮ್ಮ. ಒಂಚೂರು ನಿಮ್ಮ ಯಜಮಾನ್ರಿಗೆ ಫೋನ್ ಕೊಡಮ್ಮ. ತಗೊಳ್ಳಿ. ಅದೇನಾವ್ ನನ್ನದು ಮಾತಾಡುವಂತ, ನಿನ್ನಂಗೆ ಮಾತಾಡ್ಬೇಕಂತ ಅವ್ರು. ತಗೊಳ್ಳಿ ಮಾತಾಡಿ. ಸರಿ. ಹಲೋ ಹಲೋ, ಇವಾಗ ನಿನ್ನ ಸಮಾಧಾನ ಆಯ್ತನಪ್ಪ? ಡಬಲ್ ಕಂಗ್ರಾಚುಲೇಷನ್ಸ್ ಮಗ, ಚೆನ್ನಾಗಿರೋ ಲೈಫಲ್ಲಿ.